ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಈ ಕರ್ನಾಟಕದಲ್ಲಿ ಸುಮಾರು 35 ವರ್ಷಗಳ ಕಾಲ ನಿರಂತರವಾಗಿ ಒಳ ಮೀಸಲಾತಿ ವರ್ಗೀಕರಣ ಅದು ಆಗಲೇಬೇಕು ಅಂತೇಳಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಇಡೀ ರಾಜ್ಯದ ತುಂಬ ಸುತ್ತಾಡಿ ಬೆಂಗಳೂರಲ್ಲಿ ಒಂದು ಸಮಾವೇಶ ಮಾಡ್ತಾರೆ. ಅದ್ರ ಪ್ರಯುಕ್ತ ಏನು ರಾಜ್ಯ ಸರ್ಕಾರ ಆಗಿರುವಂಥ ತಮಿಳುನಾಡು ಸರ್ಕಾರ ಒಂದು ಆಯೋಗವನ್ನು ನೇಮಕ ಮಾಡಲಿಕ್ಕೆ ಆಲೋಚನೆ ಮಾಡುತ್ತೆ. ಅದರ ಪ್ರಕಾರವಾಗಿ ಎ.ಜೆ. ಸದಾಶಿವ ಅವರು ನ್ಯಾಯಮೂರ್ತಿಗಳು ಅವರ ನೇತೃತ್ವದಲ್ಲಿ ಈ ಒಳ ಮೀಸಲಾತಿಯ ಬಗ್ಗೆ ಒಂದು ವರದಿಯನ್ನು ತರಿಸಿಕೊಳ್ಳುವಂಥ ಕೆಲಸನ ಮಾಡಬೇಕು. ಆದರೆ ಸಾಕಷ್ಟು ಕಾಲ ಕಳೆದರೂ ರಾಜ್ಯ ಸರ್ಕಾರಗಳು ಯಾವುದೂ ಸಹ ಆ ವರದಿಯನ್ನು ಮುಟ್ಟುವಂಥ ಕೆಲಸನೂ ಮಾಡೋದಿಲ್ಲ. ನಂತರ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಆ ವರದಿ ಬಗ್ಗೆ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ತೀವಿ ಅಂತೇಳಿ ಅವರು ಒಪ್ಕೊಳ್ತಾರೆ. ಆದರೆ 5 ವರ್ಷಗಳ ಕಾಲ ಅವರು ಯಾವುದೇ ಒಂದು ಚರ್ಚೆಯನ್ನು ಮಾಡದೆ ಇದನ್ನು ನೆನೆಗುದಿಗೆ ಕರೀತಾರೆ. ಆ ಬೆಣ್ಣೆ ದೋಸೆ ಒಂದೇ ಕುಟುಂಬಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಮುಂಚೆ ತಾತ ಆದ ನಂತರ ಮಗ ಆದ ನಂತರ ಸೊಸೆ ಆದ ನಂತರ ಇವತ್ತು ಮೊಮ್ಮಗ. ಇದು ಒಬ್ಬರಿಗೆ ಅಂದ್ರೆ ಒಂದೇ ಕುಟುಂಬಕ್ಕೆ ಬೆಣ್ಣೆ ದೋಸೆ ಸಿಗ್ತಾ ಇದ್ದಾಗ್ಲಿ ಮತದಾರರಿಗೆ ಮಾತ್ರ ಬೆಣ್ಣೆನೂ ಸಿಗ್ತಾ ಇಲ್ಲ, ದೋಸೆನೂ ಕೂಡ ಸಿಗ್ತಾ ಇಲ್ಲ. ಹಂಗಾಗಿ ಇವತ್ತು ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ದಲಿತ ನಾಯಕರಿಗೆ ಕೊಟ್ಟಿದ್ದೇವೆ. ಇವತ್ತು ಒಬ್ಬ ದಲಿತ ನಾಯಕರನ್ನು ಸೋಲಿಸಬೇಕು ಅನ್ನೋ ಕಾರಣದಿಂದ ಇಡೀ ಸರ್ಕಾರ ಇವತ್ತು ಠಿಕಾನೆ ಹೂಡಿ ಇವತ್ತು ದಲಿತ ನಾಯಕರನ್ನು ಇವತ್ತು ಸೋಲಿಸುವಂತ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ, ಸರ್ಕಾರ ಕೂಡ ಮಾಡ್ತಾ ಇದೆ. ಸಭೆಯಲ್ಲಿ ಒಳ್ಳೆ ಶುಭ ಲಕ್ಷಣ, ಒಳ್ಳೆ ಮಳೆ ಬಂದಿದೆ ಆ ಟೈಮಲ್ಲೇ. ಆದ್ರೆ ಜನ ಎಲ್ಲ ಬಹಳ ಶಿಸ್ತಿನಿಂದ ಸೇರಿದ್ರು. ನೀವು ನೋಡಿದ್ರೆ ರಾತ್ರಿ 12 ಗಂಟೆವರೆಗೂ ಮೀಟಿಂಗ್ ಮಾಡಿದ್ರು. ಆದ್ಮೇಲೆ ನಮ್ಮವ್ರು ಏನೇನ್ ಮಾಡಿದ್ದಾರೆ ಸೊ 100ಕ್ಕೆ 95-98% ಜನ 60,000 ಹೆಣ್ಮಕ್ಳು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ದಾರೆ. ಸುಮಾರು 61,000 ಗೃಹ ಜ್ಯೋತಿ ತೆಗೆದುಕೊಳ್ತಾ ಇದ್ದಾರೆ. 1,45,000 ಅನ್ನಭಾಗ್ಯ. ಅವರೆಲ್ಲರನ್ನು ಭೇಟಿ ಮಾಡಿದಾಗ ನಾವು ಯಾರಿಗೇನಾದ್ರೂ ನಮ್ಮನೆ ಯಜಮಾನರುಗಳೇನಾದ್ರು ಮಾಡ್ಕೊಳ್ಳಿ, ನಾವು ಕಾಂಗ್ರೆಸ್ಗೆ ಸಹಾಯ ಮಾಡ್ತೀವಿ. ಈ ಕಾಂಗ್ರೆಸ್ ಸಹಾಯ ಮಾಡಿದೆ. ಆಮೇಲೆ ಇಲ್ಲಿ ಸಾರ್ವಜನಿಕರು ನಮ್ಮ ಕಷ್ಟಕ್ಕೆ ಹಾಸ್ಪಿಟ್ಲು, ಬೇರೆ ಚೌಲ್ಟ್ರಿಗಳು ಇರ್ಬೋದು, ಎಜುಕೇಶನ್ ವಿದ್ಯಾಸಂಸ್ಥೆ ಇರ್ಬೋದು, ಎಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ. ನಾವು ಇದನ್ನ ಉಳಿಸ್ಕೋಬೇಕು. ಆಮೇಲೆ ವರ್ತಕರು ಇನ್ನೊಂದು ಬಹಳ ವಿಶೇಷ ಅಂತಂದ್ರೆ ಬಹಳ ಜನ ವರ್ತಕರನ್ನೆಲ್ಲ ಭೇಟಿ ಮಾಡಿದೆ. ವರ್ತಕರನ್ನೆಲ್ಲ ಭೇಟಿ ಮಾಡಿ ಅವರು ಇವರ ನಾಯಕತ್ವದಲ್ಲಿ ಇಲ್ಲಿ ಶಾಂತಿ ಯಾವಾಗಲೂ ಕೂಡ ಇದೆ. ನಮ್ಮ ವ್ಯವಹಾರ, ನಮ್ಮ ಬದುಕಿಗೆಲ್ಲ ಯಾವ್ದು ತೊಂದರೆ ಕೊಡೋದಿಲ್ಲ, ಯಾವ್ದು ಎಕ್ಸ್ಪ್ಲಾಟೇಷನ್ ಇಲ್ಲ, ಏನಿಲ್ಲ. ಸೊ ನೆಮ್ಮದಿಯಾಗಿದೆ ಅಂತ. ಆಮೇಲೆ ನನಗೆ ಅಂತೂ ಬಹಳ ಸಂತೋಷ ಆಯ್ತು. ಎಲ್ಲಾ ಕಡೆ ತಿರುಗಿ ನಾನು ಸುಮ್ಮನೆ ಎಲ್ಲ ಬರ್ತಿದ್ದೆ, ಹೋಗ್ತಿದ್ದೆ ಅಷ್ಟೇ. ನಾನು ಗಲಗಲಿ ನೋಡಿದಾಗ, ಕೆಲವು ಮನೆಗಳು ನೋಡಿದಾಗ ಬೆಂಗಳೂರಿಗಿಂತ ಚೆನ್ನಾಗಿ ಅಭಿವೃದ್ಧಿ ಮಾಡಿದೆ. ನನಗೆ ಒಬ್ಬ ಬೆಂಗಳೂರು ಮಂತ್ರಿಯಾಗಿ ನನಗೆ ಬಹಳ ಖುಷಿ ಆಯ್ತು. ಆ ರೋಡ್ಗಳು, ಕಾಂಕ್ರೀಟ್ ರೋಡ್ಗಳು, ರೋಡ್ ಎಷ್ಟು ಅಗಲ ಇದೆ, ಪಾರ್ಕ್ ಮೇಂಟೆನೆನ್ಸ್, ಬಸ್ ಸ್ಟ್ಯಾಂಡ್ಗಳು ಎಲ್ಲ ಕೂಡ ಬಹಳ ಚೆನ್ನಾಗಿ ಈ ನಗರನ ಬೆಂಗಳೂರಿಗಿನ್ನ ಯಾವ ಕಡಿಮೆ ಇಲ್ಲ, ಬೆಂಗಳೂರಿಗಿನೇ ಸ್ವಲ್ಪ ಚೆನ್ನಾಗಿದೆ. ಆ ರೀತಿ ಕಾಪಾಡ್ಕೊಂಡು ಬರ್ತಾರೆ. ಇದು ಸ್ವಚ್ಛತೆ. ಆಮೇಲೆ ಬಡವರು ಕೂಡ 15,000 ಮನೆಗಳನ್ನ, ಆಶ್ರಯ ಮನೆಗಳನ್ನ ಕೊಟ್ಟಿದ್ದು ನೋಡಿದ್ದೇನೆ. ಬೇಕಾದಷ್ಟು. ಆಮೇಲೆ ಎಲ್ಲಾ ಸಮುದಾಯಗಳು ಕೂಡ, ಎಷ್ಟು ಸಮುದಾಯ ಇದೆ ಎಲ್ಲಾ ಸಮುದಾಯಗಳು ಕೂಡ ಪ್ರತ್ಯೇಕವಾಗಿ ಜಾಗಗಳನ್ನ ಕೊಟ್ಟಿದ್ದಾರೆ. ಇದು ಬಹಳ ವಿಶೇಷ. ನಾವು ಕೂಡ ಕಲಿಬೇಕಾದಷ್ಟಿದೆ.
ಇವರ ಮಾಡಿದಂತ ಸೇವೆ. ಆಮೇಲೆ ಎಲ್ಲರೂ ಕೂಡ ಕೋವಿಡ್ ಅಲ್ಲಿ ವ್ಯಾಕ್ಸಿನೇಷನ್ ಕೊಟ್ಟು ಕೂಡ ನೆನೆಸ್ಕೊಳ್ತಾ ಇದ್ದಾರೆ. ಸೊ ಇದು ನಮ್ಗೆ ಶಕ್ತಿ ಸಿಕ್ಕಿದೆ. ಆಮೇಲೆ ನಿನ್ನೆ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಸಮರ್ಥ್ ಅವರು ಭಾಷಣ ಮಾಡಿದ್ರು ನೋಡಿದ್ದಾರೆ. ಹಿಂದಿಲಿ ಎಷ್ಟು ಫ್ಲೂಯೆಂಟ್ ಆಗಿ ಮಾತಾಡೋದ್ರಿಂದ ನನಗೆ ಬಹಳ ಖುಷಿ ಆಯ್ತು. ಒಳ್ಳೆ ಅಭ್ಯರ್ಥಿನ ನಾವು ಆಯ್ಕೆ ಮಾಡಿದೀವಿ ಅಂತ ನನಗೆ ಸಮಾಧಾನ ಆಯ್ತು. ಎಲ್ಲರೂ ಕೂಡ ಗೌರವ ಕೊಡ್ತಾ ಇದ್ದಾರೆ. ಈ ಬಹುಶಃ ಶಿವಶಂಕರಪ್ಪನವ್ರಕ್ಕಿಂತ ಜಾಸ್ತಿ ಅಂತರದಿಂದ ಜನ ಗಳಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಬಿಜೆಪಿ ಅವರು ಸರ್ ಈಗ ಆಯ್ತು ಬರ ಕಳಿಸ್ತೀನಿ ನೋಡು ಒಟ್ಟು ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.